ನಮಸ್ಕಾರ, ನಮ್ಮ ಹೆಸರು ವೆಂಕಟೇಶು. ಇಲ್ಲಿ ಕಾಣಿಸ್ತಾ ಇರೋ ಬಿಲ್ಡಿಂಗ್ ನಮ್ಮದೇ. ಅಂಜನಾಪುರ 8th ಬ್ಲಾಕಲ್ಲಿ ಇರೋದು ಈ ಬಿಲ್ಡಿಂಗು. ಈ ನಂಬರ್ ನಮ್ಮದೇ. ಏನಾದರೂ ಇಷ್ಟ ಆದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನೋ ಬ್ರೋಕರೇಜ್ ಇರುತ್ತೆ. ಈಸ್ಟ್ ಫೇಸಿಂಗು, ಈಸ್ಟ್ ಮೇನ್ ಡೋರು, ಅಂಜನಾಪುರ BDO ಲೇಔಟ್ ಪ್ರಾಪರ್ಟಿ. ಇಷ್ಟ ಆದರೆ ನಮ್ಗೆ ಕೊಡಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಅಂಜನಾಪುರ 8th ಬ್ಲಾಕ್ ಅಲ್ಲಿ ಬರುವಂತಹ BDO ಪ್ರಾಪರ್ಟಿ 20ಕ್ಕೆ 30 ಈಸ್ಟ್ ಫೇಸಿಂಗ್ ಗೇಟ್, ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಅಲ್ಲಿ ಬರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲೇ ನಮಗೆ ಮಾಡಿರುವಂತದ್ದು. ಹಾಲ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಡೈರೆಕ್ಟ್ ಓನರ್ ನಂಬರ್ ನ ಶೋ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರಾ ಯಾವ್ದಾದ್ರು ಈ 2 ನಂಬರ್ಗೆ ಒಂದು ನಂಬರ್ಗೆ ಕಾಲ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ರೇಟ್ ಓಕೆ ಆಯ್ತು ಅಂದ್ರೆ ಈ ಪ್ರಾಪರ್ಟಿನ ಬೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ. ನೋಡಿದ್ರಲ್ಲ, ಎಲಿವೇಶನ್ ಈಗ ಪ್ರೆಸೆಂಟ್ ಏನು ಟ್ರೆಂಡಿ ಆಗಿದೆ ಆ ಟ್ರೆಂಡಿ ಡಿಸೈನ್ ಅಲ್ಲಿ ನಮ್ಗೆ ತಗೊಂಡಿರುವಂತದ್ದು. ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಗೆ ಕವರ್ಡ್ ಆಗಿರುವಂತಹ MS ಗೇಟ್, ನೇಮ್ ಬೋರ್ಡ್ ಗೆ ಈ ಪೋರ್ಷನ್ ಅಲ್ಲಿ ನಮ್ಗೆ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಟೈಲ್ ನಮ್ಗೆ ವಾಲ್ ಕ್ಲೈಡಿಂಗ್ ನ ಕೊಟ್ಟಿರುವಂತದ್ದು. ಫಸ್ಟ್ ಫ್ಲೋರ್ ಅಲ್ಲಿ ಈ ಸ್ಲಾಬ್ ಫುಲ್ ನಮ್ಗೆ ಟಫಾನ್ ಗ್ಲಾಸ್ SS ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. MS ಗ್ರಿಲ್ ವರ್ಕ್ ವಿತ್ CMC ಕಟಿಂಗು. ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆಲ್ಲ ಬಂದು ನಮ್ಗೆ ಸ್ಟೋನ್ ಬರುತ್ತೆ. ಅಲ್ಲಿ ಬಂದು ನಮ್ಗೆ ಟಫಾನ್ ಗ್ಲಾಸ್, ಅದ್ರ ಕೆಳಗಡೆ ನಮ್ಗೆ ಸ್ಟ್ರಕ್ಚರ್ ಪೈಂಟ್ ವಿತ್ ಸ್ಟ್ರಕ್ಚರ್ ಡಿಸೈನ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ನೋಡಿದ್ರಲ್ಲ, ಸೇಮ್ ಸ್ಟ್ರಕ್ಚರ್ ಡಿಸೈನ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರ ಈ ಪ್ರಾಪರ್ಟಿನ ನೀವು ಬೈ ಮಾಡಬಹುದು. ಕಾವೇರಿ ವಾಟರ್ ಕೂಡ ಅವೈಲೇಬಲ್ ಇದೆ. ಮನೆ ಮುಂದೆಗಡೆ ನಮಗೆ 30 ಅಡಿ ಟಾರ್ ರೋಡ್, ಡ್ರೈನೇಜ್ ವರ್ಕಿಂಗು, ಕಾವೇರಿ ವಾಟರ್ ವರ್ಕಿಂಗ್ ಫುಲ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ಎಕ್ಸಾಕ್ಟ್ ಇದು ನಮ್ಗೆ ಎಂಟ್ರಿ ನಮ್ಗೆ ದೇವ್ರ ಮೂಲೆ ಬರುತ್ತೆ. ಈ ಪೋರ್ಷನ್ ಅಲ್ಲಿ ವಾಟರ್ ಸೋರ್ಸ್ ಕೂಡ ನಮಗೆ ದೇವ್ರ ಮೂಲೆಯಲ್ಲಿ ಕೊಟ್ಟಿರುವಂತದ್ದು. 99% ವಾಸ್ತುನ ನಮ್ಗೆ ಮೈಂಟೈನ್ ಮಾಡಿ ಬಿಲ್ಡ್ ಮಾಡಿರುವಂತಹ ಮನೆ ಈ ಮನೆ. ಫ್ಲೋರಿಂಗ್ ನಮ್ಗೆ ಆಂಟಿಸ್ಕ್ಯಾಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೂ ಕೂಡ ನಮ್ಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಅನ್ಬೋದು. ಇನ್ನ ಸೇಫ್ಟಿ ವೈಸ್ ಅಲ್ಲಿ ನೋಡಿದ್ರೆ ಈ ಪೋರ್ಷನ್ ಅಲ್ಲಿ ಏನು ಸೆಟ್ ಬ್ಯಾಕ್ ಬಿಟ್ಟಿದಾರಲ್ಲ, ಆ ಸೆಟ್ ಬ್ಯಾಕ್ ಕೂಡ ವಿತ್ ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಶೋರಾ ಕೊಟ್ಟಿದ್ದಾರೆ. ಈ ಪೋರ್ಷನ್ ವಾಲ್ ಗಳಿಗೆಲ್ಲ ನಮ್ಗೆ ಡಿಸೈನ್ LED ಲೈಟ್ ಗಳನ್ನ ಕೊಟ್ಟಿರುವಂತದ್ದು. ನೈಟ್ ವ್ಯೂ ಅಂತೂ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ ಅನ್ಬೋದು. ಸಕ್ಕತ್ತಾಗಿದೆ. ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಈ ಕಾರ್ ಪಾರ್ಕಿಂಗ್ ನ ಬಿಲ್ಡ್ ಮಾಡಿರುವಂತದ್ದು. 2 ಕಾರುಗಳ ಜೊತೆಗೆ 4 ರಿಂದ 5 2 ವೀಲರ್ ಕೂಡ ನಾವು ನಿಲ್ಕೊಳ್ಳೋ ಅಷ್ಟು ಜಾಗ ಈ ಪಾರ್ಕಿಂಗ್ ಅಲ್ಲಿ ಇದೆ. ಎಲೆಕ್ಟ್ರಿಕ್ ವರ್ಕ್ ನಮ್ಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಏನು ಸ್ಪೇಸ್ ಇದೆ ಅಲ್ಲಿ ನಮಗೆ ಗ್ಯಾಸ್ ಪ್ರಾವಿಷನ್ ವಿತ್ ಕಾವೇರಿ ವಾಟರ್ ಪ್ರಾವಿಷನ್ ಕೂಡ ನಮಗೆ ಬಿಲ್ಡ್ ಮಾಡಿದ್ದಾರೆ. ಈಗ ಜಸ್ಟ್ ಒಂದು ಐಟಮ್ಸ್ ಗಳಿದೆ ಇಲ್ಲಿ ನೋಡಬಹುದು. ಆಲ್ರೆಡಿ ಕಾವೇರಿ ಮೀಟರ್ ನಮಗೆ ಬೈ ಮಾಡಿದ್ದಾರೆ, ನೋಡಿದ್ರಲ್ಲ. ಯಾಕಂದ್ರೆ ಈ ಲೆವೆಟ್ ಅಲ್ಲಿ ನಮ್ಗೆ ಕಾವೇರಿ ವಾಟರ್ ತುಂಬಾ ಸಫಿಶಿಯಂಟ್ ಆಗಿರೋದ್ರಿಂದ ಆಲ್ರೆಡಿ ಮೀಟರ್ ಕೂಡ ಇವರು ಬೈ ಮಾಡಿ ಇಟ್ಟಿರುವಂತದ್ದು. ಎಲೆಕ್ಟ್ರಿಕ್ ವರ್ಕ್ ನಮ್ಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ನೋಡಿ. ಈ ಸ್ಟೇರ್ ಕೇಸ್ ಏನು ನಮ್ಗೆ ವಾಲ್ಗಳಿದೆ ಅದೆಲ್ಲ ನಮ್ಗೆ 2x4 ವೆಟ್ರೋಫೈಟಲ್ಸ್ ವಾಲ್ ಕ್ಲೈಡಿಂಗ್ ನ ಕೊಟ್ಟಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಈ ಸ್ಟೇರ್ ಕೇಸ್ ಕೂಡ ಅಷ್ಟೇ ವೀಕ್ಷಕರೇ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅದು ಕೂಡ ನಮಗೆ ಲಪೋತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಫುಟ್ ಲೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ ನೋಡಿ. ಸ್ಪೇಷಿಯಸ್ ಆಗಿ ಬಂದಿದೆ ನಮ್ಗೆ ಸ್ಟೇರ್ ಕೇಸು. ಏನಕ್ಕೆ ಅಂದ್ರೆ ಈ ಸ್ಟೇರ್ ಕೇಸ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡ್ತಾರೆ ಅಂದ್ರೆ, ಇನ್ ಕೇಸ್ ನಮ್ಗೆ ಗೃಹ ಪ್ರವೇಶ ಆಗಿ ಮನೆಗಳಿಗೆ ಐಟಮ್ಸ್ ಗಳನ್ನ ಶಿಫ್ಟ್ ಮಾಡ್ಬೇಕಾದ್ರೆ ದೊಡ್ಡ ಐಟಮ್ಸ್ ಗಳೆಲ್ಲ ಇರುತ್ತಲ್ಲ, ಅಂತದನ್ನ ನಾವು ಆರಾಮಾಗಿ ಎತ್ಕೊಂಡು ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಲಪೋತ್ರ ಗ್ರಾನೈಟ್ ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್. ಈ ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫೈಟಲ್ಸ್ ನ ಕೊಟ್ಟಿದ್ದಾರೆ. ಪರ್ಗೋಲ ಕೊಟ್ಟಿರುವಂತದ್ದು. ಎಂಟ್ರೆನ್ಸ್ ಅಲ್ಲಿ ನಮಗ್ ಬೇಕಾಗಿರೋ ನಮ್ಮ ಇಷ್ಟ ದೇವತೆಗಳ ಯಾವ್ದಾದ್ರು ಫೋಟೋಗಳನ್ನ ಯೂಸ್ ಮಾಡ್ಕೊಂಡ್ರೆ ಎಂಟ್ರಿ ಹೋಗ್ತಾ ಇದ್ದಂಗೆ ಒಂದು ನಮಸ್ಕಾರ ಮಾಡ್ಬೋದು. ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ನಮ್ಗೆ
ಪರ್ಗೋಲ ಕೊಟ್ಟಿರುವಂತದ್ದು. ಬಾರ್ಡರಲ್ಲೂ ಕೂಡ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ WPC ವರ್ಕ್ ವಿತ್ LED ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ಟಫಾಂಗ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಕಾರಿಡಾರ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಈ ಲೈನ್ ಫುಲ್ ನಾವು ಏನಾದ್ರು ವಾಸ್ತು ಗಿಡಗಳು ಇಲ್ಲ ತುಳಸಿ ಗಿಡಗಳಾದ್ರೂ ನಾವು ಒಂದು ಸೆಮಿ ಗಾರ್ಡನ್ ಏರಿಯಾ ತರ ಇದನ್ನ ಕ್ರಿಯೇಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಈಸ್ಟ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರು ನೋಡಿ. ಈ ಪೋರ್ಷನ್ ಅಲ್ಲಿ ಟೀಕ್ವುಡ್ ಆಗಿರುವಂತಹ ಮೈನ್ ಡೋರ್ ಪಕ್ಕದಲ್ಲಿ ಬರೋದು ನಮಗೆ ವೆಂಟಿಲೇಷನ್ಗೆ ಫಿಕ್ಸ್ಡ್ ಗ್ಲಾಸ್ ವಿತ್ SS ರಾಡ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ವಾಸ್ಕಲ್ ಸೈಜ್ ಬಂದು ನಮಗೆ ದೊಡ್ಡದಾಗಿ ಇದೆ, ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಟೈಲ್ ಕೊಟ್ಟಿದ್ದಾರೆ. ಕ್ಲೇಡಿಂಗ್ ಅಲ್ಲಿ ಬಂದು ನಮಗೆ ಗ್ರಾನೈಟ್ ಕೊಟ್ಟಿರುವಂತದ್ದು, ಅದು 45 mm ಗ್ರಾನೈಟ್. 2 ಗ್ರಾನೈಟ್, ಸೆಂಟ್ರಲ್ ಒಂದು ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಂಟರ್ ಆಗ್ತಾ ಇದ್ದಂಗೆ ಈ ಸ್ಟೇರ್ ಕೇಸ್ ಸ್ಪೇಸ್ ಅಲ್ಲಿ ನಮಗೆ ಒಂದು ಹ್ಯಾಂಡ್ ವಾಶು ಜೊತೆಗೆ ಈ ಪೋರ್ಷನ್ ಅಲ್ಲಿ ನಮಗೊಂದು UPS ಪಾಯಿಂಟ್ ವಿತ್ ಸ್ಟೋರೇಜ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಇಲ್ಲೂ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಮಾಡಿ ಡೋರ್ ತರ ಕೊಟ್ಟಿರುವಂತದ್ದು. ಅದು ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಮೇನ್ ಅಟ್ರಾಕ್ಟ್ ನಮಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಈ ಲಿವಿಂಗ್ ರೂಮ್ ನೋಡಿ, ಸೂಪರ್ ಆಗಿದೆ. ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಈ ಲಿವಿಂಗ್ ರೂಮ್ ನ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಂಡ್ರು ಕೂಡ, ಸೆಂಟ್ರಲ್ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಈ ಲಿವಿಂಗ್ ರೂಮ್ ಅಲ್ಲಿ ಇದೆ. ವೆಂಟಿಲೇಷನ್ಗೆ ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಅಲ್ಲೊಂದು ನಮಗೆ 4 ವಿಂಡೋಗಳನ್ನ ಕೊಟ್ಟಿರುವಂತದ್ದು. ಅದು ಕೂಡ ನಮಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಸೀಲಿಂಗ್ ಅಲ್ಲಿ ಅಷ್ಟೇ ವೀಕ್ಷಕರೇ POP ವರ್ಕ್ ಪ್ಲಸ್ ಇಂಟೀರಿಯರ್ ಡಿಸೈನ್, ಪ್ರೊಫೈಲ್ ಲೈಟ್, LED ಲೈಟ್ ವರ್ಕ್ ಕೂಡ ನಮಗೆ ಈ ಸೀಲಿಂಗ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಸ್ಟೇರ್ ಕೇಸ್ಗೆ ನೋಡ್ಬೋದು ಫೋಟೋ ಫ್ರೇಮ್ ವರ್ಕ್ ಎಲ್ಲ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವಿತ್ ವೆನಿರ್ ಪಾಲಿಶಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಇಲ್ಲೂ ಕೂಡ ಒಂದು ಡಿಸೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು, ವಾಲಿಂದ ವಾಲ್ವರೆಗೂ ಕೂಡ ನಮಗೆ TV ಯೂನಿಟ್ ನ ಪ್ರೊವೈಡ್ ಮಾಡಿದ್ದಾರೆ. ಅದು ಕೂಡ ವಿತ್ ಇಂಟೀರಿಯರ್ ಅಲ್ಲಿ ಕೆಳಗಡೆ 4 ಡ್ರಾಯರ್ ಬಾಕ್ಸ್ಗಳು ಪ್ಲಸ್ ಒಂದು ಗ್ಲಾಸ್ ಡೋರ್ ಇರುವಂತಹ TV ಯೂನಿಟ್ ನೋಡೋದಲ್ಲ. ತುಂಬಾ ಲಕ್ಸುರಿಯಾಗಿ ನಮಗೆ ಇಂಟೀರಿಯರ್ ಡಿಸೈನ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೊಳ್ಳೋಷ್ಟು ಜಾಗ ಈ TV ಯೂನಿಟ್ ಅಲ್ಲಿ ನಮಗೆ ಜಾಗ ಕೊಟ್ಟಿದ್ದಾರೆ. ಈ ಹಾಲ್ ಅಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ ನೋಡಿ. ಗ್ಲಾಸಿ ಟೈಲ್ ನ ವಾಲ್ ಗಳಿಗೆ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಟ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್. ಇಲ್ಲಿ ನಮಗೆ ಶವರ್ ಪಾಯಿಂಟ್, ಡ್ರೈ ವಾಟರ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಮ್ಗೊಂದು ಇದು ಕಾಣಿಸ್ತಿದೆಯಲ್ಲ, ಅದು ಬಂದು ನಮಗೆ ಕಂಟ್ರೋಲರ್ ಬರುತ್ತೆ. ಆ ಒಂದು ನಲ್ಲಿನ ನಾವು ಆಫ್ ಮಾಡಿದ್ರೆ ಈ ಬಾತ್ರೂಮ್ ಅಲ್ಲಿ ಯಾವುದೇ ರೀತಿ ವಾಟರ್ ಪ್ರಾಬ್ಲಮ್ ಬರೋದಿಲ್ಲ. ಅಂದ್ರೆ ಎಲ್ಲದಕ್ಕೂ ಅದೊಂದು ಕಂಟ್ರೋಲರ್. ಇಲ್ಲೂ ಕೂಡ ಅಷ್ಟೇ ಗೀಸರ್ಗೆ ಪ್ರೊವೈಡ್ ಮಾಡಿರುವಂಥದ್ದು. ವೆಂಟಿಲೇಷನ್ ಎಲ್ಲ ಆ ವೆಂಟಿಲೇಷನ್ಗೆ ಕೊಟ್ಟಿರೋದು ಕೂಡ ವಿತ್ ವುಡ್ ಅಲ್ಲಿ ಕೊಟ್ಟಿರುವಂಥದ್ದು. ಅದು ಚೆನ್ನಾಗಿದೆ. ಲಿವಿಂಗ್ ರೂಮ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂಥದ್ದು. ಇದು ಈಸ್ಟ್ ಫೇಸಿಂಗ್ ಅಲ್ಲಿ ಕಟ್ಟಿದ್ದಾರೆ, ಸಾಕಾಗಿದೆ. ಈ TV ಯೂನಿಟ್ ಬ್ಯಾಕ್ ಸೈಡ್ ಅಲ್ಲಿ ಬರುತ್ತೆ ನಮಗೆ ಕಿಚನ್ ಏರಿಯಾ. ಅಕ್ರಾಲಿಕ್ ಶೀಟ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು ಈ ಕಿಚನ್ ಏರಿಯಾ. ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅದು ಕೂಡ ನಮಗೆ 40 mm ಕ್ವಾರ್ಟ್ಸ್ ನ ಯೂಸ್ ಮಾಡಿರುವಂತದ್ದು. ಕೆಳಗಡೆ ಫುಲ್ ನಮಗೆ ಬ್ಯಾಸ್ಕೆಟ್ ಗಳು ಕೊಟ್ಟಿರುವಂತದ್ದು. ಆರಾಮಾಗಿ ಓಡಾಡುವಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್ ವಿತ್ ಲಾಫ್ಟ್ ಕೆಳಗಡೆ ವಿತ್ ಪ್ರೊಫೈಲ್ ಲೈಟ್. ಈ ಗ್ಲಾಸ್ ಡೋರ್ ಗಳೆಲ್ಲ ಕಾಣಿಸ್ತಿದೆಯಲ್ಲ, ಅದೆಲ್ಲ ಬಂದು ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ನಾವು ಒಂದು ಆಕ್ವಾ ಗಾರ್ಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ನಮ್ಗೆ ಸಿಂಕ್ ಒಂದು ಕೊಟ್ಟಿರುವಂತದ್ದು. ಜೊತೆಗೆ ವಿತ್ ಸ್ಟೋರೇಜ್ಗೆ ಪ್ಯಾಂಟ್ರಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಚೆನ್ನಾಗಿ ಬಂದಿದೆ. ಸೀಲಿಂಗ್ ಅಲ್ಲೂ ಅಷ್ಟೇ ವೀಕ್ಷಕರೇ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಇದು ಪಕ್ಕದಲ್ಲಿ ಬರೋದು ನಮಗೆ ಪೂಜಾ ಮನೆ. ಆರಾಮಾಗಿ ಒಬ್ಬರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ಟಫಾನ್ ಗ್ಲಾಸು ವಿತ್ ಟೀಕ್ವುಡ್ ಫ್ರೇಮು, ವಾಸ್ಕಲ್ಲು ಕೂಡ ನಮಗೆ ಟೀಕ್ವುಡ್ ಬರುತ್ತೆ. ವಾಲ್ಗಳಿಗೆಲ್ಲ ನಮಗೆ ವೈಟ್ ಟೈಲ್ ನ ಯೂಸ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಗೋಲ್ಡ್ ಮೆಟಲ್. ಸೀಲಿಂಗ್ ಅಲ್ಲಿ ವಿತ್ ಇಂಟೀರಿಯರ್ ಡಿಸೈನ್ ವಿತ್ ಒಂದು ಗ್ಲಾಸ್ ವಿತ್ ಡಿಸೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಪೂಜಾ ಮನೆಯಲ್ಲಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು ಅಷ್ಟು ಜಾಗ ಈ ಪೋರ್ಷನ್ ಇದೆ. ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಸ್ಟೋರೇಜ್ಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ನಮಗೆ ಬೇಕಾಗಿರುವಂತಹ ದೇವ್ರ ಲೋಗೋಗಳು ಬೇಕಾದ್ರೆ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಸೀಲಿಂಗ್ ಅಲ್ಲಿ ಕೂಡ ನಮಗೆ ವಿತ್ ವೆನಿರ್ ಪಾಲಿಶಿಂಗ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಫುಲ್ ಈ ತರ ಇದೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತದ್ದು. ಮೇನ್ ಅಟ್ರಾಕ್ಷನ್ ಏನು ಅಂದ್ರೆ ಈ ಈಸ್ಟ್ ಫೇಸಿಂಗ್ ಮನೆಯಲ್ಲಿ ಈ ಲಿವಿಂಗ್ ರೂಮ್ ನಮಗೆ ಮೇನ್ ಅಟ್ರಾಕ್ಷನ್ ವಿತ್ ಕಟನ್ ರಾಡ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಚೆನ್ನಾಗಿದೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೇಮ್ ಇನ್ನರ್ ಸ್ಟೇರ್ ಕೇಸ್ ನಮಗೆ 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಿತ್ ಫುಟ್ಲೆಟ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು.
ಈಗ ನಾವು ನೋಡ್ತಾ ಇರುವಂತದ್ದು ಎಕ್ಸಾಕ್ಟ್ ಕುಬೇರದ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಓಕೆ, ನೋಡೋದ್ರಲ್ಲ ವೀಕ್ಷಕರೇ, ಹಿಂಗೆ ವಿಶಾಲವಾಗಿ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ಕಾಟ್ ಪ್ರೊವೈಡ್ ರೆಡಿ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್ 4 ಅಂದ್ರೆ ಇಲ್ಲಿ 2 ಅಲ್ಲಿ 2 ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿರುವಂತದ್ದು. ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಮೇನ್ ಏನು ಅಂದ್ರೆ ಒಂದು ಆಲ್ರೆಡಿ ಕಿಂಗ್ ಸೈಜ್ ಕಾಟ್ ಇದೆ, ಜಾಗ ಸ್ಪೇಷಿಯಸ್ ಆಗಿದೆ ನೋಡಿ. ಟಿವಿ ಯೂನಿಟ್ ಸೌತ್ಗೆ ತಲೆ ಬರುತ್ತೆ, ನಾರ್ತ್ಗೆ ಟಿವಿ ಬರುತ್ತೆ. ಆರಾಮಾಗಿ ಮಲ್ಕೊಂಡು ಟಿವಿ ನೋಡ್ಬೋದು. ಹಾಗಂತ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಈ ಟಿವಿ ಯೂನಿಟ್ ಅಲ್ಲಿ ನಮಗೆ ಜಾಗ ಕೊಟ್ಟಿರುವಂತದ್ದು. ಕೆಳಗಡೆ ವಿತ್ ಸ್ಟೋರೇಜ್ ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ಈ ಟಿವಿ ಯೂನಿಟ್ ಪಕ್ಕದಲ್ಲಿ ಬರುತ್ತೆ ನಮಗೆ ರ್ಯಾಕ್ಗಳು ಬರುತ್ತೆ. ಗ್ಲಾಸ್ ಡೋರು ಒಳಗಡೆ ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಇದು ಅಟ್ಯಾಚ್ ಬಾತ್ರೂಮ್. ಓಕೆ, ಅಲ್ಲೊಂದು ಬಾಕ್ಸ್ ಶೇಪ್ ಅಲ್ಲಿ ಕೊಟ್ಟಿರೋದು ವಿತ್ ಸ್ಟೋರೇಜ್ ತರ ಏನಾದ್ರು ಯೂಸ್ ಮಾಡಬಹುದು. ವಾಲ್ ಮೌಂಟೆಡ್ ಕಮೋಡ್, ಗ್ಲಾಸಿ ಟೈಲ್ ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ. ಆಂಟಿಸ್ಕೇಟ್ ವೆಟ್ರೋಫೈಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ ವಿತ್ ಡ್ರೈ ವಾಟರ್, ವೆಂಟಿಲೇಷನ್ ವಿತ್ ಗೀಸರ್ ಪಾಯಿಂಟ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. ಏನೇ ಡೌಟ್ ಇತ್ತು ಅಂದ್ರು ಡೈರೆಕ್ಟ್ ಓನರ್ ನಂಬರ್ನ ಶೋ ಮಾಡಿದ್ದೀನಿ. ಡೈರೆಕ್ಟ್ ಆಗಿ ಓನರ್ಗೆ ಕೂಡ ನೀವು ಕಾಲ್ ಮಾಡಿ ಕೇಳ್ಕೋಬಹುದು. ಈ ಮನೆ ಹಿಂದೆಗಡೆನೆ 80 ಅಡಿ ರಸ್ತೆ ಬರುವಂತದ್ದು. ಇದು BDA ಪ್ರಾಪರ್ಟಿ ಆಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಬರುತ್ತೆ ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಬರುತ್ತೆ. ಓಕೆ, ಆರಾಮಾಗಿ ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಕ್ಲೀನ್ ಆಗಿ ಓಡಾಡಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. 2 ಸ್ಲೈಡಿಂಗ್ ಡೋರ್ ಕೊಡುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕ್, ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಜೊತೆಗೆ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಬಾಲ್ಕನಿ ವಿತ್ ಟಫಾನ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ವಾಲ್ಗಳಿಗೆಲ್ಲ ನಮಗೆ ಸ್ಟೋನ್ ವರ್ಕ್ ಯೂಸ್ ಮಾಡಿದ್ದಾರೆ. ರೂಮ್ ಅಂತೂ ಅಲ್ಟಿಮೇಟ್ ಆಗಿ ಬಂದಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್. ಇದು ನಮಗೆ ಅಟ್ಯಾಚ್ ಬಾತ್ರೂಮ್. ಆಂಟಿಸ್ಕೈಡ್ ವಾಲ್ಗಳಿಗೆ ಗ್ಲಾಸಿ ಟೈಲು, ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಹ್ಯಾಂಡ್ ವಾಶ್, ಎಕ್ಸಿಟ್ ಫ್ಯಾನ್ ವಿತ್ ವಿಂಡೋ, ವೆಂಟಿಲೇಷನ್ ಚೆನ್ನಾಗಿದೆ ಅನ್ನೋದಕ್ಕಿಂತ ತುಂಬಾ ಸ್ಪೇಷಿಯಸ್ ಆಗಿದೆ. ವರ್ಕ್ ಹಾಗೆ ಮಾಡಿದ್ದಾರೆ. ಯೂಸ್ ಮಾಡಿರೋ ವುಡ್ ಫ್ರೇಮ್ಸ್ ಗಳೆಲ್ಲ ಟೀಕ್ವುಡ್ ಯೂಸ್ ಮಾಡಿರುವಂತದ್ದು. ಈಗ ನಾವು ಹೋಗೋಣ 3ನೇ ಫ್ಲೋರ್ಗೆ. ಫುಟ್ಲೈಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಫುಟ್ಲೈಟ್ ಇಲ್ಲಿಗೆ ನಮಗೆ ಈ ಫ್ಲೋರ್ಗೆ ಎಂಡ್ ಆಗುತ್ತೆ. ಇದು ಟೆರಸ್ ಕೂಡ ನಮಗೆ ಸ್ಟೇರ್ ಕೇಸ್ ನ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ನಮಗೊಂದು ಟಫನ್ ಗ್ಲಾಸ್ ಸ್ಕೈಲೈಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇನ್ನ ಒಂದು ಮಾಸ್ಟರ್ ಬೆಡ್ರೂಮ್ ಸಖತ್ತಾಗಿದೆ. ಕೆಳಗಡೆ ನೋಡಿದ್ರಲ್ಲ ವೀಕ್ಷಕರೇ, ಸೇಮ್ ಆಸ್ ಇಟ್ ಇಸ್ ಕಿಂಗ್ ಸೈಜ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ. ಆ ಪೋರ್ಷನ್ ಫುಲ್ ನಮಗೆ ವಾರ್ಡ್ರೋಬ್ ಕೊಟ್ಟಿರುವಂತದ್ದು. ತಲೆ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಕುಶನ್ ವರ್ಕ್ ಒಂದು ಪೆಂಡಿಂಗ್ ಇದೆ, ಅದನ್ನ ನಮಗೆ ಆಫ್ಟರ್ ಅಗ್ರಿಮೆಂಟ್ ಆದ್ಮೇಲೆ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. POP ವರ್ಕ್ ವಿತ್ LED ಲೈಟ್ ವರ್ಕ್ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಮೊಂದು ಟಿವಿ ಯೂನಿಟ್ ರೆಡಿ ಇದೆ. 2 ಮಾಸ್ಟರ್ ಬೆಡ್ರೂಮ್ಗೆ 2 ಕಾಟ್ ವಿತ್ ಟಿವಿ ಯೂನಿಟ್ ಕೊಟ್ಟಿದ್ದಾರೆ. ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್, ಒಂದು ಸಿಟ್ಟಿಂಗ್ ಏರಿಯಾ ಒಂದು ಕೊಟ್ಟಿರುವಂತದ್ದು. ಟಿವಿ ಯೂನಿಟ್ ನೋಡೋದಲ್ಲ, ಸ್ಟೋರೇಜು ಸ್ಪೇಸ್ ಎಲ್ಲ ಅಲ್ಟಿಮೇಟ್ ಆಗಿದೆ. ಅಟ್ಯಾಚ್ ಬಾತ್ರೂಮ್ ಸೇಮ್ ಕೆಳಗಡೆ ಹೇಗಿತ್ತಲ್ಲ ಸೇಮ್ ಆಸ್ ಇಟ್ ಇಸ್ ನಮಗೆ ಮಾಡಿರುವಂತದ್ದು. ಫ್ರೇಮ್ ಏನಿದೆ, ಇಡೀ ಬಿಲ್ಡಿಂಗ್ ಫ್ರೇಮ್ ಎಲ್ಲ ಬಂದು ನಮಗೆ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಬಟ್ ಇದಂತೂ ಅಲ್ಟಿಮೇಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಿದ್ದಾರೆ ನೋಡಿ, ಲ್ಯಾಮಿನೇಟ್ ಅಕ್ರಾಲಿಕ್ ಬರುತ್ತೆ. ಸಖತ್ ಡಿಸೈನ್ ಅಲ್ಲಿ ನಮಗೆ ತಗೊಂಡಿದ್ದಾರೆ. ಬಟ್ ಇದು ನೀವು ಲೈವ್ ಆಗಿ ನೋಡ್ಬೇಕು, ವಿಡಿಯೋಕ್ಕಿಂತ ನೀವು ಲೈವ್ ಆಗಿ ನೋಡ್ಬೇಕು. ಇಷ್ಟು ಪ್ರೀಮಿಯಂ ಲುಕ್ ಅಲ್ಲಿ ನಮಗೆ ಕಾಣಿಸ್ತಾ ಇದೆ. ವರ್ಕು ಸಗದಾಗಿ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬರೋದೆ ಸಿಟ್ಟಿಂಗ್ ಏರಿಯಾ ನೋಡಿ. ಅದೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದು ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ ನ ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರೂ ನಮಗೆ ಒಂದು 4 ಬೆಡ್ರೂಮ್ ಬೇಕು ಅಂದ್ರೆ ಆರಾಮಾಗಿ ಇದನ್ನ ಮಾಡಿಫೈ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಇಲ್ಲೇನೋ ಓಪನ್ ಸ್ಪೇಸ್ ಇದೆಯಲ್ಲ, ಇಲ್ಲಿನ ಒಂದು ಗ್ರಿಲ್ ಹಾಕೊಂಡು
ನಮ್ಗೆ ಒಂದು UPVC ವಿಂಡೋ ಹಾಕೊಂಡ್ಬಿಟ್ರೆ ಇದು ಕ್ಲೋಸ್ ಆಗುತ್ತೆ. ಇಲ್ಲೊಂದು ನಾವು ಒಂದು ಗೆಸ್ಟ್ ರೂಮ್ ತರ ಕೂಡ ನಾವು ಯೂಸ್ ಮಾಡ್ಬೋದು. ಇಲ್ಲ ನಮ್ಗೆ ಒಂಥರ ಸಿಟ್ಟಿಂಗ್ ಏರಿಯಾ ತರನೇ ಬೇಕು ಅಂದ್ರೆ ಆರಾಮಾಗಿ ಇದನ್ನ ಹಾಗೆ ಯೂಸ್ ಮಾಡ್ಬೋದು. ಹೋಮ್ ಥಿಯೇಟರ್ಗೆ ಏನಾದ್ರು ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಕೂಡ ಅದಕ್ಕೂ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು ಅಲ್ಟಿಮೇಟ್ ಆಗಿದೆ. ಸೀಲಿಂಗ್ ಎಲ್ಲ ಅಷ್ಟೇ ವೀಕ್ಷಕರೇ, ಎರಡು LED ಪ್ರೊವೈಡ್ ಮಾಡಿದ್ದಾರೆ. ಸ್ಪೇಸ್ ಅಂತೂ ಬೊಂಬಾಟಾಗಿದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಸ್ಪೇಸ್ ನಾನು ಯೂಸ್ ಮಾಡ್ಕೊಂಡು ಟೆರೆಸ್ ಬೇಕಾದ್ರೆ ನಮ್ಗೆ ಸ್ಟೇರ್ ಕೇಸ್ ಕೊಟ್ಟಿರೋದ್ರಿಂದ ಆರಾಮಾಗಿ ನಾವು ಟೆರೆಸ್ಗೆ ಹೋಗ್ಬೋದು. ಅಷ್ಟು ಜಾಗ ಇದೆ. 3 ಬೆಡ್ರೂಮು, ಒಂದು ಸಿಟ್ಟಿಂಗ್ ಏರಿಯಾ. ಏನಾದ್ರು ನಾವು ರೂಮ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಇದನ್ನ ರೂಮ್ ಆಗಿ ಕನ್ವರ್ಟ್ ಮಾಡ್ಬೋದು. ಟೋಟಲ್ ನಮಗೆ 4 BHK ರೂಮ್ ತರಾನೇ ಕನ್ಸಿಡರ್ ಬರುತ್ತೆ. ಏನಕ್ಕಂದ್ರೆ ಫುಲ್ ರೂಫ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬನ್ನಿ ಟೆರೆಸ್ಗೆ ಹೋಗೋಣ. ಸೇಮ್ ಫಸ್ಟ್ ಫ್ಲೋರ್ ಇಂದ ಏನು ನೋಡಿದೀವಿ ಸ್ಟೇರ್ ಕೇಸು ಗ್ರಾನೈಟ್ ಅಲ್ಲಿಂದ ಈ ಎಂಡ್ವರೆಗೂ ಬರುತ್ತೆ. ವಿತ್ ಫುಟ್ ಲೈಟ್ ಸಮೇತ, ವಿತ್ SS ರಾಡು, ವಿತ್ ಲಿಕ್ವಿಡ್ ಫಿನಿಶಿಂಗ್ ಇರುವಂತ, ವಿತ್ ಪಿಲ್ಲರ್ ಎಲ್ಲ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವೆಂಟಿಲೇಷನ್ಗೆ ಟಫಾನ್ ಗ್ಲಾಸು ಸ್ಕೈಲೈಟ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೇನು ನಾವು ಟೆರೆಸ್ಗೆ ಹೋಗ್ಬೇಕಾದ್ರೆ ಏನ್ ನೋಡ್ಬೋದು, ಇಲ್ಲಿ MS ಗ್ರಿಲ್ ವರ್ಕ್ ಗೇಟು ವಿತ್ ವುಡ್ ಡೋರು ವಿತ್ ಫ್ರೇಮ್ ವರ್ಕು ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಬೇರೆ ಮನೆಗಳು ನೋಡ್ಬೋದು ಬರೀ ಇದೊಂದೇ ಯೂಸ್ ಮಾಡಿರ್ತಾರೆ. ಬಟ್ ಇವರು ಈ ಡೋರು ಕೊಟ್ಟಿದ್ದಾರೆ, ವುಡ್ ಡೋರು ಕೊಟ್ಟಿದ್ದಾರೆ, ವಿತ್ MS ಡೋರ್ ಕೂಡ ಕೊಟ್ಟಿದ್ದಾರೆ. MS ಡೋರ್ಗೆ ಇದು ವಾಸ್ಕಾಲ್ ಶೈಲಿ ಬರುತ್ತೆ. ಇದಕ್ಕೆ ಈ ವಾಸ್ಕಾಲು ಅದು ಕೂಡ ನಮಗೆ ಟೀಕುಡ್ ನ ಯೂಸ್ ಮಾಡಿದ್ದಾರೆ. ಟೆರೆಸ್ ಅಲ್ಲಿ ಬಂದ್ರೆ ಬಟ್ಟೆ ಹಾರ ಹಾಕೊಳ್ಳೋದಕ್ಕೆ ಸ್ಕ್ವೇರ್ ಆಂಗಲ್ ಅಲ್ಲಿ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಇಲ್ಲೂ ಕೂಡ ನಮಗೊಂದು ವಾಷಿಂಗ್ ಮಿಷಿನ್ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿಗೋಸ್ಕರ ಟೈಲ್ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ. ನೋಡಿ, ಮನೆ ಹಿಂದಗಡೆ 80 ಫೀಟ್ ವೆಹಿಕಲ್ ಓಡಾಡ್ತಾ ಇದೆಯಲ್ಲ, ಅದೇ 80 ಅಡಿ ರಸ್ತೆ. 80 ಅಡಿ ರಸ್ತೆಯಿಂದ 3ನೇ ರೋಡ್ ನಮಗೆ ಇದು ಬರುತ್ತೆ. ಅಂದ್ರೆ ಈ ಮನೆ ಬರುವಂತ ಲೊಕೇಶನ್ ಕನೆಕ್ಟಿವಿಟಿಗೆ ಮಾಡಿಸಿದ ಮನೆ ಅನ್ಬೋದು. ಕನಕಪುರ ರೋಡ್ಗೆಲ್ಲ ನಮಗೆ 2.1 ಕಿಲೋಮೀಟರ್ ಹತ್ತದಲ್ಲೇ ನಮಗೆ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಸಖತ್ತಾಗಿದೆ. ಈ ಪೋರ್ಷನ್ ನೋಡಿ, ಸತ್ವ ಅಪಾರ್ಟ್ಮೆಂಟು, ಇಂಜಿನಿಯರಿಂಗ್ ಕಾಲೇಜು, ಹಾಲಿಡೇ ವಿಲೇಜ್ ರೋಡು. ಅಲ್ಲಿಂದ ಲೆಫ್ಟ್ ಬಂದ್ರೆ ನಮಗೆ ಕುಮರನ್ ಸ್ಕೂಲ್ಗೆ ಜಸ್ಟ್ 2 ವೀಲರ್ ಅಲ್ಲಿ ನಾವು ಓಡಾಡ್ತೀವಿ ಅಂದ್ರೆ ಜಸ್ಟ್ ಒಂದು 5 to 7 minutes ಅಲ್ಲಿ ನಾವು ಕುಮಾರನ್ ಸ್ಕೂಲ್ಗೆ ಹೋಗ್ಬೋದು ಈ ಮನೆಯಿಂದ. ಅಷ್ಟು ಹತ್ರದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಸಿಗ್ತಾ ಇದೆ. ಏನಾದ್ರು ಡೌಟ್ ಇತ್ತು ಅಂದ್ರೆ ಡೈರೆಕ್ಟ್ ಓನರ್ ನಂಬರ್ ನ ಮೆನ್ಷನ್ ಮಾಡಿರೋದ್ರಿಂದ ಡೈರೆಕ್ಟ್ ಆಗಿ ಓನರ್ ಹತ್ರನೇ ಮಾತಾಡಿ ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರ ಈ ಪ್ರಾಪರ್ಟಿನ ನೀವು ಬೈ ಮಾಡ್ಬೋದು. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಡೈರೆಕ್ಟ್ ಓನರ್ ನಂಬರ್ಗೆ ಏನಾದ್ರು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ವಿಡಿಯೋ ನೋಡೋರು ಇದ್ರಿಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್, ಇನ್ಸ್ಟಾ ಪೇಜು, ಫೇಸ್ಬುಕ್ ಪೇಜು ಸಬ್ಸ್ಕ್ರೈಬ್ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.